ಇವು ಬ್ಯಾರೆ ತಳಿಗಳು ತಂದೇವ್ ಅಂದ್ರ ಕುಡ್ತಾವ ಒಂದ್ ಥೋಡೆ ದಿನ ಆಗಣ ಹೊರಗಿನ ತಂದೇವ್ ಅಂದ್ರ ಅವ್ ಬಿ ಎಮ್ಮಿ ಲಾಸ್ ಅಲ್ಲಕ್ಕೇನ ನಮ್ಗ ಲಾಸ್ ಮಾಡ್ಕೊಡಲ್ರಿ ಇದು ಯಾವುದು ಮಾಡ್ಕೊಂಡ್ ಹೋದಂಗ ಅದಾರ ಅದು ಮಾಡ್ಕೊಂಡ್ ಹೋದಂಗ. ಹಾ ನೀವ್ ತಂದಿ ಮನ್ಯಾಗ ಕಟ್ಟಿ ಸುಮ್ ಬಿಡ್ತೇವ ಅಂದ್ರ ಅಲ್ಲ ಅದಕ್ಕೆ ಏನದ ರೆಗ್ಯುಲರ್ ಮೇವು ಹಾಕ್ಬೇಕು. ಇದು ಒಂದ್ 10 ರೂಪಾಯಿ ನಾ ಶೆಣೆತನ ಮಾಡಿದೇವ್ ಅಂದ್ರ ಏನಾಗ್ತದ ನಮ್ಗೆ ನಷ್ಟ ಅದ. ಅಂದ್ರೆ ನಮಸ್ಕಾರ ಎಲ್ಲ ರೈತ ಕೃಷಿ ಬಾಂಧವರಿಗೆ. ಇವತ್ ನಾವು ಬಂದಿದ್ವಿ ಗುರುರಾಜ್ ಅವರ ಡೈರಿ ಫಾರ್ಮ್ಗೆ. ಇವತ್ತು ಸುಮಾರು ವರ್ಷಗಳಿಂದ ಅವರು ಈ ಒಂದು ಡೈರಿ ಫಾರ್ಮ್ ನಡೆಸ್ಕೊಂಡು ಬಂದಿದಾರ. ಈ ಡೈರಿ ಫಾರ್ಮ್ ಇಂದ ಲಾಭ ಏನು, ನಷ್ಟ ಏನು, ಇದರಿಂದ ಮುಂದೆ ಆ ಡೈರಿ ಫಾರ್ಮ್ ಮಾಡ್ಬೇಕಂತವರಿಂದ ಏನಾದ್ರು ಮಾಡ್ಬೋದಾ ಎಂಬುದನ್ನು ಇವರು ಸುಮಾರು ವರ್ಷಗಳಿಂದ ಅನುಭವ ಅದ. ಅವ್ರು ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ಹೇಳ್ರಿ, ನಿಮ್ಮ ಡೈರಿ ಫಾರ್ಮ್ ಯಾವಾಗ ನೀವು ಆರಂಭ ಮಾಡಿದ್ರಿ? ಇದು ನಾವು ಸುಮಾರು ಇಲ್ಲಂದ್ರೆ 20 ವರ್ಷ ಐತ್ರಿ. 20 ವರ್ಷ ಐತೆ? 22 ವರ್ಷ ಐತ್ರಿ. ನೀವು ಆರಂಭ ಮಾಡಿದಾಗ ಎಷ್ಟು ಎಮ್ಮೆಯಿಂದ ಸ್ಟಾರ್ಟ್ ಮಾಡಿದ್ರಿ? ಅವಾಗ ಸುರು ಎರಡು ಇದ್ದುರಿ ಅವಾಗ. ಈ ಎರಡರಲ್ಲಿಂದ ಮುಂದ್ ಹಂಗೆ ಸ್ವಲ್ಪ ಮಾಡ್ಕೋತ ಯೂಸ್ ಮಾಡಿದೇವ್ರಿ. ಅಷ್ಟ್ ಮಾಡಿದ್ರ? ಇದ್ರಿಂದ ನಿಮ್ಮ ಅನುಭವ ಹೇಳ್ರಿ. ಇದರಿಂದ ನಿಮಗ ಅದಾರಿ ಮಾಡಕೊಂಡ್ರ ಎಲ್ಲಾ ರೀತಿಲಿ ಚಂದ ಅದಾರಿ. ಚಂದ ಅದ ರೀ? ಅನುಕೂಲ ಅದ. ಹಸು ಸಾಕಾಣಿಕೆ ಮಾಡ್ಬೇಕಾದ್ರೆ ಮೊದಲಿಗೆ ನೀವು ಯಾವ ವಿಷಯ ಗಮನ ಕೊಡ್ತೀರ? ಅಂದ್ರೆ ನೀವು ಎಷ್ಟು ಹಾಲು ಉತ್ಪಾದನೆ ಮಾಡ್ಬೇಕಂತಿದಿರಲ್ಲ, ಯಾವ ಎಮ್ಮಿಗಳು ತಳಿ ತಂದ್ರ ಎಷ್ಟು ಹಾಲು? ನಮ್ಮ ಲೋಕಲ್ ತಳಿನೇ ಗುಣ ಇರ್ತಾವ್ರಿ. ಇವು ಬ್ಯಾರೆ ತಳಿಗಳು ತಂದೇವ್ ಅಂದ್ರ ಕುಡ್ತಾವ ಒಂದ್ ಥೋಡೆ ದಿನ ಆಗಣ ಹೊರಗಿನ ತಂದೇವ್ ಅಂದ್ರ ಅವ್ ಬಿ ಎಮ್ಮಿ ಆಟೆ ಇದು. ಇಲ್ಲಿ ಹೆಂಗವ ಅಂದ್ರಿ ಒಂದ್ ಲೆಕ್ಕದ ಮ್ಯಾಗ ಕೊಡ್ತಾವ. ಎಷ್ಟ್ ಕೊಡ್ತಾವ ಅಂದ್ರ ಎಷ್ಟೇ ಹಾಲು ಮಿನಿಮಮ್ ಇವು ಹಾಲಿನ. ಹೌದೇನ್ರಿ? ಒಬ್ಬ ಹಸು ಸಾಕಾಣಿಕೆ ಮಾಡ್ಬೇಕಾದ್ರ ಮೊದಲಿಗೆ ಏನ್ ಬೇಕ್ರಿ? ಈಗ ಒಬ್ರು ಹೊಸದಾಗಿ ಬರ್ತಾರ ನೋಡ್ರಿ, ಅವಾಗ ಮೊದಲು 2 ಎಮ್ಮೆ ತರಬೇಕಾ, 3 ಎಮ್ಮೆ ತರಬೇಕಾ? ಇಲ್ಲ ಅಂದ್ರ ಒಂದೇ ಸರ್ತಿ ತಂದು ಲಾಸ್ ಆಗೋ ಚಾನ್ಸ್ ಬೇರೆ ಇರ್ತಲ್ರಿ? ಲಾಸ್ ಅದು ಇದು ಯಾವಾಗ ಲಾಸ್ ಇಲ್ರಿ ಇದು. ಲಾಸ್ ಅಲ್ಲಕ್ಕೇನ ನಮ್ಗ ಲಾಸ್ ಮಾಡ್ಕೊಡಲ್ರಿ ಇದು ಯಾವುದು. ಇದೇನೇ ಅದ ಮಾಡ್ಕೊಂಡ್ ಹೋದಂಗ ಅದಾರ ಅದು. ಮಾಡ್ಕೊಂಡ್ ಹೋದಂಗ. ನೀವ್ ತಂದಿ ಮನ್ಯಾಗ ಕಟ್ಟಿ ಸುಮ್ ಬಿಡ್ತೇವ ಅಂದ್ರ ಅಲ್ಲ ಅದಕ್ಕೆ ಏನದ ರೆಗ್ಯುಲರ್ ಮೇವು ಹಾಕ್ಬೇಕು, ಇದು ಇಡ್ಬೇಕ್ರಿ. ಹಂಗೆ ಮೇಂಟೆನೆನ್ಸ್ ನೋಡ್ಕೋತಿರ್ಬೇಕು ದನಗಳಿಗೆ. ಹಂಗ ನೋಡಿದಾಗ ದನಗಳಿಗೆ ಏನ್ರ ನಮಗ್ ಕೂತಾವ್ರಿ. ಈ ಹಸುಗಳಿಗೆ ನೀವು ಮತ್ತ ಎಮ್ಮೆಗಳಿಗೆ ಯಾವ ರೀತಿ ಆಹಾರ ಕೊಡ್ತೀರಿ? ಆಹಾರ ಹಸಿ ಮೇವ್ ಇರ್ತದ್ರಿ. ಇಲ್ಲಿ ಕಳಕಿ ಅದರಿ, ಕಳಕಿ ಅದ, ಬೂಸ ಅದರಿ, ಹೊಟ್ಟ ಅದರಿ, ಚುನ್ನಿ ಅವಕ್ಕ ಹೊರಗಿನ ತರ್ತಾರ? ಇದು ಹುಲ್ಲದು ನಮ್ಮ ಹೊಲ್ಲಂದು ಅದರಿ. ಇದು ಕಳಕಿ ಗಿಳಕಿ ಅನ್ಕರ ಹೊರಗಿಂದ ತಗೋತೇವ್ರಿ. ಅದ್ ಏನೇನ ಸ್ವಲ್ಪ ಬುಸ ತೋರಿಸ್ತಾರ? ಈ ಕಡೆ ಬರ್ರಿ. ಇವೆಲ್ಲ ಕರವರಿ ಈಗ ಇದ್ದೀವು. ಇದೆಲ್ಲ ಈಗ ಯಾವ್ದನು ಮಣಕ ಹೋಗ್ಯದ್ರಿ. ಕಬ್ಬ ಇದು ಮನಿವೆ ಅವ್ರಿ. ಯಾವ್ದಿದ್ರಿ? ಇದು ಮನಿದವರಿ, ಇದು ಮನಿದ್ರಿ. ಈಗ 4 ಮನಿದೆ ಅವ ನೋಡ್ರಿ. 5 ಯಾವ ಕರುಗಳು ಇವೆಲ್ಲ. ಇವೆಲ್ಲ ಕರುಗಳು. ಈಗ ಮತ್ತೊಂದ್ 3 ಮಾರಿದೇವ್ರಿ. ಇದ್ರ 3 ಹಂಗ 4 ಕರುಗಳು ಮಾರಿದೇವ್. ಇಟ್ಟೆಟ್ ಆಗಿವ್ರಿ. ಮಾರಿದೇವ್. ಕ್ವಾಣ ರೀ, ಹಣಗಾರ ಬಿ ಇದ್ವು. 1-2 ಹಣಗಾರ ಇದ್ದು, 1 ಕ್ವಾಣ ಐತ್ರಿ. ಇಟೆ ಇತ್ತು. ಅದು ಹಾಕಿಸ್ ಒಂದ್ 5,000 ಕೊಟ್ಟು ಒಂದ್ ಎಮ್ಮಿನ ತಂದಿದ್ವಿ. ಅದೇ ಇದ್ರಾಗೆ ಅಂದ್ರೆ ಮಾಡ್ಕೊಂಡು ಹೋದಂಗ ಅದ ನೋಡ್ರಿ. ಇದಕ್ಕೆ ಏನಿಲ್ಲ, ಮೇಂಟೆನೆನ್ಸ್ ಯಾವ ತರ ಇರ್ತದ ಇದ್ರ ಮ್ಯಾಗ ಹೋಗ್ತದ. ಇದನ್ ಒಟ್ಟ ಅದೇನ್ರಿ? ಇದು ಹೊಟ್ರಿ. ನೀವು ಹೊರಗಿಂದ ಏನ್ ತರ್ತೀರಿ? ಯಾವ್ದು ಹೊರಗಿಂದ? ಇದು ಚಿನ್ನಿ ತರ್ಬೇಕ್ರಿ, ಬೂಸ, ಹಿಂಡಿ. ಇದು ಹೊರಗಿಂದ? ಹೊರಗಿಂದ ಇದೆ ಎಲ್ಲ ರೀ. ಇದೊಂದ್ ಹಾಕ್ತಿರಿ? ಇದು ಗೋಧಿ ಬೂಸ ರೀ. ಯಾವ್ದ್ರದ್ದು? ಇದು ಮತ್ 1,500 ರೂಪಾಯಿಗೆ ಅರ್ಧ ಕ್ವಿಂಟಲ್ ರೀ ಇದು ರೀ. 3,000 ರೂಪಾಯಿ ಕ್ವಿಂಟಲ್ ಇದ್ದೆ. ಕ್ವಾಲಿಟಿ ಇರ್ತಾವ್ರಿ. ಕ್ವಾಲಿಟಿ ಇದ್ದೇ ಹಾಕದೆ ಅಂದ್ರ ಒಂದ್ ರೀತಿಲಿ ಹಾಲು ಕೊಡ್ತಾವ್ರಿ. ಜಾಸ್ತಿ ಹಾಲು ಕೊಡ್ತಾವ. 10 ರೂಪಾಯಿ ನಾ ಶೆಣೆತನ ಮಾಡಿದೇವ್ ಅಂದ್ರ ಏನಾಗ್ತದ ನಮ್ಗೆ ನಷ್ಟ ಅದ. ಅಂದ್ರೆ ಅವಕ್ಕೆ ಎಷ್ಟು ನಾವ್ ಮೇಂಟೈನ್ ಮಾಡ್ತೇವೆ ಅಷ್ಟು ಹಾಲು ಕೊಡ್ತಾವ. ಹಾಲು ಕೊಡ್ತಾವ್ರಿ. ಈ ಟೈಮಿನ ಮ್ಯಾಗ ನೀರ್ ನೋಡ್ಬೇಕ್ರಿ, ಅವಕ್ಕ ಮೇವ್ ನೋಡ್ಬೇಕು. ಈಗ ನಮ್ಮ ಆ ಮನುಷ್ಯನ ರೀ, ಅವ ಹೋಯ್ತಾನ. ಈಗ 11ಕ್ಕೆ ಹೋಯ್ತಾನ ಅಂದ್ರ 6 ತನ ಮೇಯ್ಸ್ಕೊಂಡ್ ಬರ್ತಾನ್ರಿ. ಹೌದೇನ್ರಿ? ಹೊರಗೆ ಹೋಯ್ತಾನ್ರಿ ದನಗಳು. ಮನೆಗೆ ಏನ್ ಕಡದಲ್ಲಿ ಇರ್ಲ ಏನು ಇಲ್ರಿ, ಹೆಂಗೆ ಒಯ್ಬೇಕು. ಹೊರಗೆ ಒಯ್ದಾಗೆ ಏನತ್ತ ಒಂದ್ ರೀತಿಲಿ ಒಡ್ಯಾಡ್ ಹಾಲಿಗೆ ಇದು ಕೊಡ್ತಾವ್ರಿ ದನಗಳು. ಆರೋಗ್ಯ ಯಾವ ರೀತಿಯಾಗಿ ಕಾಪಾಡ್ತಾರ? ಕಾಪಾಡ್ಲಿಕ್ಕೆ ಇಲ್ಲಿ ನಂಬಲ್ಲಿ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟರ್ ಅವ್ರು ಯಾವ್ದಾರ ಬರ್ತಾರ. ಇದ್ದಿಲ್ಲ ಅಲ್ಲಿಗೆ ಹೋಯ್ತಿವಿ. ಅವ್ರು ಇರ್ಲಿಲ್ಲ ಅಂದ್ರೆ ಪ್ರೈವೇಟ್ ಡಾಕ್ಟರ್ ಬರ್ತಾರೆ. ಪ್ರೈವೇಟ್ ಡಾಕ್ಟರ್ ಬಂದು ಅವ್ರು ನೋಡ್ತಾರ. ಅವಕ್ಕೆ ಏನ್ರ ಹಾಲು ಅಂದ್ರೆ ಹಂಗೆ ನಮ್ ಕುಣನೆ ಆಗ್ತದ್ರಿ. ಇವಾಗ ಯಾವ ಸಾಮಾನ್ಯ ಯಾವ ರೋಗ ಬರ್ಬೋದ್ರಿ? ಇದು ಕೆಳಗಿನ ಏನ ಕ್ಲೀನ್ ಮಾಡಿದ್ರೆ ಬರ್ಬೋದಿಲ್ರಿ ರೋಗಗಳು? ಇದು ಯಾವ ನಂಬಲ್ಲಿ ಕ್ಲೀನ್ ಮಾಡಲ್ಲಕ್ಕೆ ಏನದ ಕ್ಲೀನ್ ಇಡ್ತೇವ್ರಿ. ಕ್ಲೀನ್ ಆಮೇಲೆ ಇದನ್ನೇ ಇಡಲ್ರಿ ಗಲೀಜೆ. ಈಗಿನ ಒಂದ್ಸಲ ಆಮೇಲೆ ಹುಡಿತಾನ್ರಿ. ಈಗ ಹಂಡಿ ತಕೊಂಡ್ ಇನ್ನೊಂದ್ಸಲ ಸ್ವಚ್ಛ ಅನ್ಕರಿ ಜಾಡು ಹೊಡ್ ಬಿಡ್ತಾನ್ರಿ ಅವಾಗ. ಇವ್ ಬರತನ ಮತ್ ಗಾಳಿ ಆಡ್ತದ್ರಿ.
ಹಂಗೆ ಏನದ ಪೌಡ್ರ ಗಿಡ್ರ ತಂದ್ ಹುಡಿತೇವ್ರಿ ಇದು ಆಗ್ಬಾರ್ದು ಮಾಡಬಾರ್ದು ಅಂತೇಳಿ ಮಾಡ್ತೇವ್ರಿ. ಈ ಒಂದೊಂದು ಎಮ್ಮೆ ರೀ ದಿನಕ್ಕೆ ಎಷ್ಟು ಲೀಟರ್ ಹಾಲು ಕೊಡ್ತಾವ್ರಿ. ಒಂದ್ 2 ಲೀಟರ್ ಕೊಡ್ತಾವ್ರಿ, ಒಂದ್ 3 ಲೀಟರ್ ಕೊಡ್ತಾವ, ಒಂದ್ 5 ಲೀಟರ್ 6 ಲೀಟರ್ ನೋಡಿ ಅವ್ರಿ. ಬೆಳಗ್ಗೆ ಮುಂಜಾನೆ ಸಂಜೆಗೆ ಎಷ್ಟು ಹಾಲು ಎಷ್ಟು ಲೀಟರ್ ಆತವ್ರಿ? ಒಂದು 40 ಲೀಟರ್ ತನ ಆತವ್ರಿ. 40 ಲೀಟರ್ ಈಗ ಸದ್ಯಕ್ರಿ ಇನ್ನ ಅವಲ್ರಿ. ಈಗ ಒಂದ್ 5-6 ಎಮ್ಮೆ 6 ಎಮ್ಮೆ ಹತ್ತಿಳ್ರಿ ನೀವು. 6 ಎಮ್ಮೆ ರೀ? ಮುಂಜಾನೆ ಸಂಜೆ ಕಲ್ತ ಅಷ್ಟ ಆತವ್ರಿ. ಇವ್ ಉಳ್ದಿವ್ ಇನ್ನ ಅವಲ್ರಿ. ಹಾಲ ಶುದ್ಧವಾಗಿರ್ತಾವ್ರಿ ಎಲ್ಲಾ ಎಮ್ಮೆ ಶುದ್ಧವಾಗಿರ್ಬೇಕಂದ್ರೆ ಏನೇನ್ ಮಾಡ್ತೀರ ಅವಕ್ಕೆ? ಅಂದ್ರೆ ಗಟ್ಟಿಯಾಗಿ ಒಂದ್ ಚಲೋ ರೀತಿ ಆರೋಗ್ಯವಾಗಿರ್ಬೇಕಾದ್ರೆ ಅದೇ ಬೂಸ ಹಾಕ್ಬೇಕ್ರಿ, ಹತ್ತಿ ಕಾಯಿ ಹಿಂಡಿ ಹಾಕ್ಬೇಕು, ಚುನ್ನಿ ಹಾಕ್ಬೇಕ್ರಿ, ಮನ್ಯಾಗ ಕಣಕಿ ಜೊತೆ ಬೇರೆ ಬೇರೆ ಒಂದು ಇವ್ ಕಂಪಲ್ಸರಿ ಹಾಕೇಬೇಕ್ರಿ ನಾವು. ಬೂಸ ಚುನ್ನಿ ಹಿಂಡಿ ಹಾಕದಾಗ ಹಾಲ್ ಫ್ಯಾಟ್ ಬರವ್ರಿ. ಇನ್ನೇನ್ ಅಂದ್ರೆ ಹಿಂಡಿನೇ ಅದಾರ ಫ್ಯಾಟ್ ಬರ್ಲಕ್ಕ. ಹಿಂಡಿ ರೀ? ಹಿಂಡಿ ಇದ್ರೆ ಹಾಲು ಶುದ್ಧವಾಗಿರ. ಹಾಲು ಶುದ್ಧ ಬಿ ಫ್ಯಾಟ್ ಬಿ ಬರ್ತಾವ್ರ ಹಾಲ್ಗಳು. ಹಾಲ್ ತಿಳಿ ಇರಲ್ರಿ. ಹಸಿ ಮೇವ್ ತಿನ್ನೋ ಅಂದ್ರೆ ಬಿ ಜರ ಹಿಂಡಿ ಕೊಟ್ಟೇವ್ ಅಂತ ಹೇಳ್ರಿ, ಅವು ಬಿ ಏನಿರ್ತಾವ ಹೆಲ್ತ್ ಚಂದ ಇರ್ತಾವ್ರಿ ದನಗಳಿಗೆ. ಎಲ್ಲಾ ಮನಿ ನೋಡ್ರಿ 4 ಇವ್ರಿ. ಮಾಡ್ದಂಗ ಅದಾರ, ಮೇಂಟೆನೆನ್ಸ್ ಮ್ಯಾಗ ಅದಾರ ಮಾಡ್ದಂಗ. ಹಾಳಿನ ಪಗಾರ ಅದರಿ. ಅವ್ರದ್ 1.5 ಲಕ್ಷ ರೂಪಾಯಿ ಅವ್ರದ್ ಹೋಗ್ಬೇಕ್ರಿ, ಕಳಕಿದ್ ಹೋಗ್ಬೇಕು ಎಲ್ಲ. ನಮ್ ಖರ್ಚು ಉಳಿತದ ನೋಡ್ರಿ. ನಾವ್ ದುಡ್ದಿದೆ ಇಟ್ಟು ಬಟ್ ಹೊರ ಕೆಲ್ಸಕ್ ಹೋಗದೆ ಎಲ್ಲಿ ಉಳಿತದ ಐತಿ ನಮ್ಗೆ. ಎಲ್ಲಿ ಇದು ಹೋಟೆಲ್ ಹಾಕ್ತಿರಿ ಏನು? ಇಲ್ಲಿ ಡೈರಿಗೆ ಹಾಕ್ತಿರಿ? ಡೈರಿ ಹಾಕ್ತಿರಿ ಇಲ್ಲಿ ದೇವಿನಗರ್ ಡೈರಿಗೆ. ಹೆಂಗ್ ಲೀಟರ್ ತೋತಾರಿ ಅವ್ರು ತೋತಾರ್ರಿ 70 ತೋತಾರ್ರಿ, 75 ಫ್ಯಾಟ್ ಮ್ಯಾಗ ಅದ. ಫ್ಯಾಟ್ ಮ್ಯಾಗ ತೋತಾರನ್ರಿ? ಮಿನಿಮಮ್ 80 ಮ್ಯಾಗ 85-90% 70 ಹಿಡದೆ ಮ್ಯಾಗ ಕೊಡ್ತಾರ್ರಿ. ಇದು ಸಿರಾದಾರಿ ಅಂತ ಒಂದು ಯೋಜನೆಗಳು ಅವ್ರಿ, ಅದರಿಂದ 4,000 ರೂಪಾಯಿ ಒಂದ್ ಲೀಟರ್ ಕೊಡ್ತಾರೆ. ಅದೇನ್ ಬರ್ತದೆ ನಿಮ್ಗ? ಅದೇನಿಲ್ರಿ ಅವ್ರ ಬಲ್ಲಿ, ಅದು ಆತರ ಏನಿಲ್ರಿ. ಅದೇ ಪ್ಯಾಟೆ ನಮ್ದು ಕೊಡ್ತಾರಲ್ರಿ. 5 ರೂಪಾಯಿ ಅವ್ರ ಬಾಳ 9 ರೂಪಾಯಿ ಕಟ್ ಮಾಡ್ತಾರ್ರಿ. ಇದ್ರಿಂದ ಸರ್ಕಾರದ ಸರ್ಕಾರದ ಏನಿಲ್ರಿ ನಮಗ್. ಸರ್ಕಾರದ ಹಾಕಿದೇವಿ, ಅವ್ ಸರ್ಕಾರದ ಯಾವ ಆಲಿಲ್ಲ ಬಿಟ್ಟು. ಸರ್ಕಾರ ಕಡೆಯಿಂದ ಶೆಡ್ ಗಿಡದು ಶೆಡ್ ಬಿ ಹಾಕಿದೇವ್ರಿ. ಇನ್ನ ಅದು ಶೆಡ್ಡಿನ ಬಿ 2 ವರ್ಷ ಆಯ್ತು, ಏನು ಶೆಡ್ಡಿನ ಬಿ ಇದು ಇಲ್ಲ. ಪ್ರೊಸೀಜರ್ ಇಲ್ರಿ ಗೌರ್ಮೆಂಟ್ ಅದ. ಒಟ್ಟ ಅಂದ್ರ ಸೌಲಭ್ಯ ಹಿಂಗ ಓಡಾಡಿ ಕೊಡುವಂತ ಇದು ಇಲ್ರಿ ಒಟ್ಟ. ಹೌದಾ? ಯಾವ್ರ ಕೊಡ್ಲಿಲ್ಲ ಅಂತ ಅಂದ್ರ ಬಿ ನಾವ್ ಮಾಡ್ಕೊಂಡೇಬೇಕು ನಮ್ ದನಗಳಿಗೆ ಪೂರ್ತಕ್ರಿ. ಒಟ್ಟ ಹಿಂಗ ಅದಾರ. ಈಗ ಹೊಸಬ್ರು ಮತ್ತ ಡೈರಿ ಫಾರ್ಮ್ ಮಾಡ್ಬೇಕಂತ ಇರ್ತಾರ, ಮಾಡ್ಕೋಬೇಕ್ರಿ. ಅದಕ್ಕೇನಿಲ್ಲ. ಅವ್ರಿಗೇನ ಸೂಚನೆ ಕೊಡ್ತೀರಿ ನೀವು? ಸೂಚನೆ ಕೊಡ್ಲಕ್ ಚಂದ ಅದರಿ, ಮಾಡ್ಕೊಂಡ್ ಹೋದ್ರೆ ಚಂದ ಅದ. ಈ ಮನಿದವ್ರ ಇದ್ರ ತಿಳ್ರಿ, ಅವ್ರಿಗೆ ಏಟ್ ಉಳಿತದೆ. ಅದ ಲಾಸ್ ಅಂತೂ ಮಾಡಲ್ರಿ ದನಗಳು, ಯಾವಾಗ ಬಿ ಲಾಸ್ ಮಾಡಲ್ಲ. ತರಾಗ ನೋಡೇ ತರಬೇಕ್ರಿ ದನಗಳು ಮಿನಿಮಮ್. ಇಲ್ಲ ಅಂದ್ರ ಬಿ 80,000 90,000 ಇರ್ತಾವ. ಅಲ್ಲಿ ಬಿಟ್ಟು ಕೊಡ್ತಾರ. ಅವ್ರ ಯಾವ್ದಾರ ನಾವ್ ನೋಡ್ತೇವ್, ಅಲ್ಲಿ 4 ಲೀಟರ್ ಹೆಣತದ್ರಿ. ಇಲ್ಲಿ ತರಣ ಒಂದ್ 4-5 ದಿನ ಹೋಗೋಣ, ಮತ್ 2 ಲೀಟರ್ 3 ಲೀಟರ್ ಬರ್ತಾವ್ರಿ ದನಗಳು. ಹೌದಲ್ರಿ? ಇಲ್ಲಿ ಲೋಕಲ್ ಕರ್ನಾಟಕದಿಂದ ತರ್ತಾರೆ? ಕರ್ನಾಟಕ ಇಲ್ಲ, ಪಂಜಾಬ್ ಆ ಕಡೆ ಬಿತ್ತಾರ. ದನ ಒಂದು ತಂದಿದೆ ನೋಡ್ರಿ, ಕಿಲ್ಲದ ನೋಡ್ರಿ. ಆ ಕಡೆ ಪಂಜಾಬ್ ಇದನ್ನು ಆ ಕಡೆಯಿಂದ ಯಾವ್ದಿದ್ರಿ? ಜಾಪಾರ್. ಅಲ್ಲಿ ಅವ್ರ ಬಲ್ ತರ ಮುಂದ್ 6 ಲೀಟರ್ ಕೊಂಡೋಗ್ತಿತ್ರಿ ಅವಾಗ್ರಿ. ಇಲ್ಲಿ ಯಾಕ ನಮ್ ಬಿಸಿಲಿಗೆ ಸಟ್ ಬಿ ಆಗಲ್ರಿ ದನಗಳು. ಹೇಳಕ್ ಏನದರಿ, ಬಿಸಿಲಿಗೆ ಸಟ್ ಆಗಲ್ಲ, ಮೆತ್ತಗ್ ಬೇಕ್ರಿ ಅವ್ಕ್ರಿ. ಅಲ್ಲಿ 6 ಲೀಟರ್ ಕೊಟ್ಟಿತ್ರಿ ತಂದ ಬಳಕ. ಅವ್ರು ಅಲ್ಲಿ ತಂದ ಬಳಕೆ ಇಲ್ಲಿ 6 ಲೀಟರ್ ಕೊಟ್ಟಿತ್ತು. ಇಲ್ಲಿ ಮುಂದೆ ಏನಾಯ್ತು, 3 ಲೀಟರ್ 2 ಲೀಟರ್ 3 ಲೀಟರ್ಗೆ ಬತ್ರಿ. ಇವಾಗ ಎಟ್ ಕೊಡ್ತೀರಿ? ನೀ ಕುಡ್ಲತ್ತ ಬಿಡ್ರಿ 3 ಲೀಟರ್ 4 ಲೀಟರ್. ಈಗ ಒಂದ್ 8 ದಿನದಾಗ ಏವರಿ. ಹೌದೇನ್ರಿ? ಇದು ಏವರಿ, ಇದು ಏವರಿ, ಹೊಸ ಏವರಿ. ಇದು ಜಾಫರ್ ಇದು ರೀ? ಇವೆಲ್ಲ ನಮ್ಮ ಲೋಕಲ್ ರೀ. ಅವೆರಡು ಗೋಳಿಗೆರ್ ಪೈಕಿದಾಗ ಅವ್ರವು ಆ ಕಡೆ ಕಡಿಗ. ನೀವು ಎಮ್ಮಿ ತರ್ಲಕ್ ಹೋಗ್ತಿರಲ್ರಿ, ಅವ್ರು ಕೆಚ್ಚಲ್ ನೋಡ್ತಾ ಇರ್ತೀರ, ಹೆಂಗ್ ನೋಡ್ತಾ ಇರ್ತೀರ? ಕೆಚ್ಚಿ ಅದು ನೋಡ್ಬೇಕಾಗ್ತರಿ. ಕೆಚ್ಚಿ ನೋಡಿದ್ರ ಬಿ ಏನಾಗ್ತದ್ರಿ, ಸುರುವಿನ ದಿನ ಅವ್ರ ಹಾಲು ಹಿಂಡಿರ್ಲ. ಈಗ ಹಂಗಾಗ್ತದ್ರಿ, ಅಲ್ಲಿ ತೋರ್ಸಂಬಂದ್ ಒಂದ್ ತೋರಿಸ್ತಾರ, ಇಲ್ಲಿ ತಂದ ಬೆಳಕ್ ಒಂದ್ ಆತಾವ್ರಿ. ಅದೇ ಒಬ್ಸೊಬ್ರು ಏನಾದ್ರು ತರ್ಲಕ್ ಹೋಗ್ತಾರಲ್ಲ, ವೆಚ್ಚ ಅದ್ರ ಹಿಂಡ್ ತೋರಿಸ್ತಾರ, ಒಂದ್ ಸಟ್ಟ ಬಿ ಹಿಂಡ್ ತೋರಿಸ್ತಾರ್ರಿ. ಅವ್ರು ಬಿಟ್ಟೇ ಇರಲ್ಲ. ಸುಮ್ ಇಟ್ ಹಿಂಡದ ಯಾರ ಬಂದ್ರೆ ಇಟ್ ತೋರ್ಸೋದು. ಅವ್ರ ತೋಲಕ್ ಬಂದವ್ರ ಏನಾದ್ರು ಒಟ್ಟು ಬಾರ್ ಚೆಂಡಾದ್ರಿ, ಕೈವಳಿ ಬಿ ಕುಡಿಸಿರ್ಲ ಅವ್ರ ಮಲಿ. ಹಂಗಾಗಿ ಅವ್ರ ಯಾವ್ದಾರ ಒಂದ್ ಸಟ್ಟ ಕೊಡ್ತಾವ್ಯಾರ. ಇದರಿಂದ ಮೋಸ ಆಗೋ ಚಾನ್ಸ್ ಬಿ ಇರ್ತದ್ರಿ. ನೋಡಿ ಬ್ರೋಕರ್ಗಳು ಚಾನ್ಸ್ ಸಿಕ್ಕರು ಗುಣ ಐತ್ರಿ. ಇದ್ದಿಲ್ಲ ಒಂದೊಂದು ಸಲ ಲಾಸ್ ಆತಾವ್ರಿ. ಈಗ ತಂದೇವ್ ಅಂತ ಹೇಳ್ರಿ, ಒಂದ್ ಇದು ತಂದೇವ್ 80,000 ತಂದೇವ್ರಿ. ಈಗ ಮುಂದೆ 2-3 ಲೀಟರ್ ಕೊಡ್ತಂದ್ರ ಇದು ಮುಂದೆ ನಮ್ಗ್ ಲಾಸ್ ಏರಿದು. ಮಿನಿಮಮ್ ಒಂದ್ 4 ಲೀಟರ್ ಹಾಲು ಕೊಡ್ಬೇಕ್ರಿ. 80,000 ಕೊಟ್ಟಿದಕ್ ಬಿ 4-5 ಲೀಟರ್ ಹಾಲು ಕೊಟ್ರ ವರ್ಕೌಟ್.
ಇದು ನಂಬಲ್ಲಿ ಚಂದ ಅದರಿ ಇದೊಂದು ಎಮ್ಮಿ ಈಗ ಬಂದಿದ್ ಇದೊಂದು ಅದರಿ ಅದೊಂದು ಇವು ಹಲಿನೇ ಅವ್ರ ಹೊಸು ಎಮ್ಮಿ 30-35 ವರ್ಷ ಹಿಡಿದು ನಾವ್ ಇದೇ ಮಾಡ್ತೇವೆ. 30 ವರ್ಷ ಹಿಡಿದ್ರಿ 30 ವರ್ಷ ಹಿಡಿದು ನಾವು ಹೈನುಗಾರಿಕೆ ಅವಾಗ ಹಿಡಿದ್ರಿ ನಾವ್ ಸಣ್ಣವರಿದ್ದಾಗೆ ಒಂದ್ ತಡಿ ಆಯ್ತು ಪೂರ ಹಾ ನಮ್ ಶಕ್ತಿ ನಿಂತ ಮೇಲೆ ಈಗ ಅವ್ರು ಮಾಡ್ತಾರೆ. ನಿಮ್ ಮಗ ಬಂದಾರಿ ಅವ್ರ ಎಮ್ಮಿಗಿಂದ ಅವಾಗಿನ ಹಿಡಿದನೇ ಅದಾರಿ ನಮ್ ನಮ್ ಕೆಲ್ಸನೇ ಇದೆ ಅದ. ಬಟ್ ಇದೆಲ್ಲ ಇದು ಮಾಡ್ಕೊಟ್ಟು ಹೋದ್ರ ಒಂದ್ ಲಾಭ ಇದ್ದಂಗ ಅದ. ನಮ್ ಕೂಲಿ ಬೀಳ್ತಾವ್ ನೋಡು. ಕೂಲಿ ಬೀಳ್ತದ. ನಾವ್ ಎಲ್ಲಾರು ಮಾಡೋದೇ ನಮ್ ಕೂಲಿ ನಮ್ಗ ಬಿದ್ದಂಗ ಮಾಡ್ಬೇಕಾಗ್ತದ. ಭಾಳ ಮೆಹನತ್ ಮಾಡ್ಬೇಕಾಗ್ತದ. ಸ್ವಂತ ದುಡಿಯೋರ್ ಇರ್ಬೇಕು. ಬೇಗಿನ ಬೇಗನ ಹುಲ್ಲ ಅದು ಇದು ಹೊಲ್ದಿನ್ ತಂದ್ ಹಾಕ್ರ ಮಾಡ್ರ. ಈಗ ಅರ್ಧ ಎಕರ್ ಹಸಿಮೆ ಹಚ್ಚಿದೇವ್ರಿ ಅವಕ್ಕ ನಾವು. ಅರ್ಧ ಎಕರ್ ಹಚ್ಚಿದ್ರ ಬಿ ಏನ ನಮ್ ಕಮ್ಮಿ ಬೀಳ್ತದ್ರಿ. ಹಂಗೆ ಕಡ್ಕೋತ್ ಬಂದಂಗ ಹಂಗೆ ಸರ್ಕಾರ ಹುಲ್ಲ ಅದರಿ ಹಿಂಗೆ ಕಂಟಿನ್ಯೂ ತರ್ತಾ ಇರ್ತೇವ ಅಂತ ಹೇಳ್ರಿ ಹಂಗೆ. ಯಾಕ ಒಂದ್ ಟೈಮ್ ಅದು ಒಂದ್ ಟೈಮ್ ಇದು ಆದಾಗ ಏನಪ್ಪ ರಾತ್ರಿ ಕಳ್ಕಿ ಹಾಕಿದ್ರು ಅಂದ್ರ ರಾತ್ರಿ ಮತ್ತೊಂದ್ಸಲ ಮೇವ್ ಹಾಕದೇವ್ ಅಂದ್ರ ಲೆವೆಲ್ದಾಗ ಇರ್ತಾವ್ರಿ ಎಮ್ಮಿಗಳು. ಈಗ ಒಂದ್ಸಲ ಹಾಲ್ ತಂದ್ ಮೈಸಿದೇವ್ ಮತ್ ಹೊರಗೆ ಹೋಗಿ ಮೈಸ್ತೇವ್ ಅಂದ್ರ ಏಟ್ರ ಇರೋದ ಆಟೇ ಇರ್ತಾವ್ರಿ. ಹೌದಲ್ರಿ ಏಟ್ ಮನಿಗ್ ಬಂದ್ ಮಾಡ್ಬೇಕ್ರಿ ಅವಕ್ಕ ನಾವ್. ಸರಿಯಾದ ರೀತಿಯಾದಂತ ಪ್ಲಾನಿಂಗ್ ಮಾಡ್ಕೊಂಡು ನೀವು ಕೂಡ ಡೈರಿ ಫಾರ್ಮ್ ಮಾಡ್ಬೋದು. ಅದು ನಿಮ್ಮ ಒಂದು ಆಲೋಚನೆ ಮತ್ತು ಅನುಭವ ಆಧಾರ ಮೇಲೆ. ಯಾಕಂದ್ರೆ ಸುಮ್ನೆ ತಂದು ಹಸು ತರ್ತೀರ 1 ಲಕ್ಷ ಗಟ್ಲೆ ಮತ್ತೆ 60,000 ಗಟ್ಲೆ ರೇಟ್ ಇರ್ತದೆ ಸುಮ್ನೆ ಜಾಸ್ತಿ. ನೋಡ್ಲಾರೆ ಕೇಳಾರೆ ತಂದ್ ಕಸಿಂದ ನೀವು ಮಾಡಿ ಲಾಸ್ ಆಗೋ ಚಾನ್ಸ್ ಇರೋ ಹಸು ಸಾಕಾಣಿಕೆ ಮಾಡ್ಬೋದು. ಇದರಿಂದ ಲಾಭನೇ ಅದ, ಯಾವುದೇ ರೀತಿಯಾದ ನಷ್ಟ ಇಲ್ಲ. ಇವತ್ತು ಗುರುರಾಜ್ ಸರ್ ಅವ್ರು ಹೇಳದಂಗೆ ಅನುಭವ ಆದ್ರ ಮೇಲೆ ಈ ತರ ವಿಡಿಯೋಗಳು ಮತ್ತೆ ನೆಕ್ಸ್ಟ್ ನೋಡ್ಬೇಕಂದ್ರೆ ನಮ್ ಚಾನಲ್ ನೋಡ್ತಾ ಇರಿ. ನಮಸ್ಕಾರ.